ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ಕೂಡ ಕೂಡಿ ಬಂತು ಕಾಲ. ತುಂಬಾ ವೇಟ್ ಮಾಡ್ತಾ ಇದ್ರು. ಯಾವಾಗ ಹೈಕಮಾಂಡ್ ನಾಯಕರು ಬುಲಾವ್ ಕೊಡ್ತಾರೆ, ಯಾವಾಗ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಡ್ತಾರೆ, ಯಾವಾಗ ನಮ್ಗೆ ಅವಕಾಶ ಸಿಗುತ್ತೆ, ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಅಂತ ಫೈನಲಿ ಕೊನೆಗೂ ಕೂಡ ಸಂಹಿತವಾಗ್ತಿದೆ ಆ ಸಮಯ. ಇದೇ ವಾರ ಸಚಿವ ಸಂಪುಟ ವಿಸ್ತರಣೆ ಬಹುತೇಕ ಗ್ಯಾರಂಟಿ. ಮತ್ತೆ ದೆಹಲಿಯತ್ತ ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ತೆರಳ್ತಾ ಇರೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ಹೊರಡಲಿದ್ದಾರೆ ಡಿಕೆಶಿ ಮತ್ತು ಸಿದ್ದರಾಮಯ್ಯ. ಸಚಿವ ಸಂಪುಟ ವಿಸ್ತರಣೆಯ ಹಿನ್ನೆಲೆ ದೆಹಲಿಗೆ ಪ್ರಯಾಣ. ವಿಶೇಷ ವಿಮಾನದಲ್ಲಿ ದೆಹಲಿಗೆ ತೆರಳುವ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಎಚ್ಎಎಲ್ ಏರ್ಪೋರ್ಟ್ನಿಂದ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಪ್ರಯಾಣಿಸಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ಇವತ್ತು ದೆಹಲಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ರೀಸನ್ ಇಷ್ಟೇನೆ, ಹೈಕಮಾಂಡ್ ನಾಯಕರು ಬನ್ನಿ, ಈ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಿದೆ ಅಂತ ಕರೆದಿದ್ದಾರೆ, ಅದಕ್ಕೆ ಹೊರಟಿದ್ದಾರೆ. ಸಂಪುಟ ವಿಸ್ತರಣೆಯ ಸಂಬಂಧ ವರಿಷ್ಠರ ಜೊತೆಗೆ ನಾಯಕರುಗಳು ಚರ್ಚಿಸ್ತಾರೆ. ಆಲ್ರೆಡಿ 3 ಜನ ಒಂದೊಂದು ಪಟ್ಟಿ ತಗೊಂಡು ಹೋಗಿ ಕೊಟ್ಟಿದ್ರು, ಬಟ್ ಅದ್ಯಾಕೋ ಹೈಕಮಾಂಡ್ ನಾಯಕರಿಗೆ ಇಷ್ಟ ಆಗಿಲ್ಲ. ಇನ್ನೊಂದು ಪಟ್ಟಿ ತಯಾರಿ ಮಾಡಿ ಅಂತ ಹೇಳಿ ಕಳಿಸಿದ್ರು. ಎಸಿಸಿ ಅಧ್ಯಕ್ಷ ಖರ್ಗೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಎಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಜೊತೆಗೆ ಚರ್ಚೆಯನ್ನು ಮಾಡಲಿದ್ದಾರೆ. ಇನ್ನೊಂದು ಪಟ್ಟಿ ರೆಡಿ ಮಾಡ್ಕೊಂಡೆ ತಗೊಂಡು ಹೋಗ್ತಾ ಇದ್ದಾರೋ ಅಥವಾ ಈ ಹಿಂದಿದ ಪಟ್ಟಿಯಲ್ಲೇ ಕೆಲವರನ್ನು ಕೈಬಿಟ್ಟು ಕೆಲವರನ್ನ ಸೇರ್ಪಡೆ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಈವನ್ ಹೈಕಮಾಂಡ್ ನಾಯಕರುಗಳು ಕೂಡ ಚರ್ಚೆ ಮಾಡಿದ್ದಾರೆ. ಇಲ್ಲಿ ಅವ್ರ ಪರ ಇವ್ರ ಪರ, ಕೊಟ್ಟೋರಿಗೆ ಅವಕಾಶ ಕೊಡಬೇಕು, ಇನ್ನೊಂದು ಮತ್ತೊಂದು ಅನ್ನೋದಕ್ಕಿಂತ ನಾವು ಈ ಸಮುದಾಯವಾರು, ಪ್ರಾಂತ್ಯವಾರು ಗಮನ ಹರಿಸಬೇಕು ಅಂತ ರಾಹುಲ್ ಗಾಂಧಿಯವರು ಹೇಳಿದರು. ಸೊ ಹಾಗಾಗಿ ಯಾರಿಗೆಲ್ಲ ಲಾಟ್ರಿ ಹೊಡಿಬೋದು ಅನ್ನೋದು ಇಂಪಾರ್ಟೆಂಟ್ ಆಗಿರೋದು. ಕೆಲವರಿಗೆ ನಿರಾಸೆನೂ ಆಗ್ಬೋದು, ಯಾಕಂದರೆ ಹಿರಿ ತಲೆಗಳು ಅವರ ಗ್ಯಾಂಗು ಇವ್ರ ಗ್ಯಾಂಗ್ ಅಂತೆಲ್ಲ ಅನ್ನಿಸ್ಕೊಂಡಿದ್ದಾರಲ್ಲ, ಅವ್ರುಗಳಿಗೆ ಕೊಟ್ಟರು ಕೊಡ್ಬೋದು. ಸಂಪುಟಕ್ಕೆ ಎಷ್ಟು ಮಂದಿ ಹೊಸಬರು, ಎಷ್ಟು ಹಳೆಬರಿಗೆ ಸ್ಥಾನ ಕೊಡ್ಬೋದು, ಇದು ಪ್ರಶ್ನೆ ಇರೋದು. ಸಿಎಂ ಡಿಕೆ ಶಿವಕುಮಾರ್ ಲಿಸ್ಟಿಗೆ ಆದ್ಯತೆ ಕೊಡ್ತಾರೋ ಅಥವಾ ಸಿದ್ದರಾಮಯ್ಯನವ್ರ ಪಟ್ಟಿಗೆ ಕೊಡ್ತಾರೋ ಅನ್ನೋದು ಕೂಡ ಪ್ರಶ್ನೆ ಇದೆ. ಹೈಕಮಾಂಡ್ ಲೆಕ್ಕದಲ್ಲಿ ಯಾರಿಗೆಲ್ಲ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋದನ್ನು, ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ, ಆಮೇಲೆ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ಇವ್ರದ್ದು ಒಂದು ಲೆಕ್ಕ ಇರುತ್ತಲ್ಲ, ಸೊ ಇವ್ರದ್ದು ಹೈಕಮಾಂಡ್ ಲೆಕ್ಕ ಬರುತ್ತೆ. ಅವ್ರುಗಳು ಕೂಡ ಕೆಲವರ ಹೆಸರನ್ನು ಪ್ರಸ್ತಾಪಿಸ್ಬೋದು. ತೀವ್ರ ಕುತೂಹಲ ಕೆರಳಿಸ್ತಾ ಇದೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ದೆಹಲಿಗೆ ತೆರಳ್ತಾ ಇರುವಂಥದ್ದು. ಸೊ ಅಲ್ಲಿ ಏನು ಚರ್ಚೆಗಳಾಗುತ್ತೆ, ಯಾರನ್ನು ಫೈನಲೈಸ್ ಮಾಡ್ತಾರೆ, ಯಾರ್ಯಾರನ್ನು ಆಯ್ಕೆ ಮಾಡ್ತಾರೆ, ಸಚಿವಾಕಾಂಕ್ಷಿಗಳು ಸುಮಾರು ಜನ ಇದ್ದಾರೆ. ಅದರಲ್ಲಿ ಕೆಲವರು ದೆಹಲಿಲೇ ಬೀಡ್ಬಿಟ್ಟಿದ್ದಾರೆ. ಅದರಲ್ಲಿ ಕೆಲವರು ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು, ಆಮೇಲೆ ಡಿಕೆ ಶಿವಕುಮಾರ್ ಅವರು, ಬಿಕೆ ಹರಿಪ್ರಸಾದ್ ಅವ್ರ ಮೇಲೂ ಕೂಡ ಒತ್ತಡ ಹೇರುವಂಥ ಪ್ರಯತ್ನಗಳಾಗ್ತಾ ಇದೆ.